ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಮುಂದುವರೆದಿದೆ. ಕಾನೂನು ಸಚಿವರ ಕ್ಷೇತ್ರದಲ್ಲೇ ಫಿನಾನ್ಸ್ ಅಟ್ಟಹಾಸ ಮಿತಿ ಮೀರುತ್ತಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಖಾಕಿ ಅಲರ್ಟ್ ಆಗಿದೆ. ಬಡ್ಡಿ ದಂಧೆಕೋರರ ಚಳಿ ಬಿಡಿಸಿದೆ. ಸರ್ಕಾರ ಅದೆಷ್ಟೇ ವಾರ್ನ್ ಮಾಡಿದ್ರೂ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕ್ಯಾರೆ ಅಂತಿಲ್ಲ. ಸುಗ್ರೀವಾಜ್ಞೆ ಎಚ್ಚರಿಕೆಗೂ ಕೇರ್ ಮಾಡ್ತಿಲ್ಲ. ಕರುನಾಡಲ್ಲಿ ಬಡ್ಡಿ ಬಕಾಸುರರ ಅಟ್ಟಹಾಸ ಮಾತ್ರ ನಿಂತಿಲ್ಲ. ಕಾನೂನು ಸಚಿವರ ಜಿಲ್ಲೆಯಲ್ಲಿ ಮೈಕ್ರೋ ಟಾರ್ಚರ್. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕ್ಷೇತ್ರದಲ್ಲಿ ಬಡ್ಡಿ ದಂಧೆಕೋರರ ಕಿರುಕುಳ ಮಿತಿ ಮೀರಿತ್ತು. ಗದಗ ಜಿಲ್ಲೆಯಲ್ಲಿ ಕೇವಲ ಒಂದು ಕಂತು ಕಟ್ಟದಿದ್ದಕ್ಕೆ ಫೈನಾನ್ಸ್ ಸಿಬ್ಬಂದಿ ದಬ್ಬಾಳಿಕೆ ಮಾಡ್ತಾ ಇದ್ರು. ಮನೆ ಮುಂದೆ ಮಾನ ಹರಾಜು ಹಾಕ್ತಾರೆ ಅಂತ ಹೊಲಕೋಟಿ ಗ್ರಾಮದ ಮಹಿಳೆಯರು ಜಿಲ್ಲಾಡಳಿತದ ಮುಂದೆ ಬಂದು ಕಣ್ಣೀರಿಟ್ಟಿದ್ರು. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಪೊಲೀಸ್ ಅಲರ್ಟ್. ಬಡ್ಡಿ ಬಕಾಸುರರ ಮನೆ ಮೇಲೆ ಪೊಲೀಸ್ ರೇಡ್. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಗದಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ 12 ಕಡೆ ಬಡ್ಡಿ ದಂಧೆಕೋರರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. 26,57,000 ರೂಪಾಯಿ ನಗದು ಜಪ್ತಿ ಮಾಡಿದ್ದಾರೆ. 6 ಮಂದಿ ರೌಡಿ ಶೀಟರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ದಿವಸ ನಾವು ಕೆಲವು ತಂಡಗಳನ್ನು ಮಾಡಿಕೊಂಡು ವಿವಿಧ ಕಡೆ ಕಾನೂನು ಪ್ರಕಾರ ಪರಿಶೀಲನೆ ಮಾಡಲಿಕ್ಕಾಗಿ ಕೆಲವ್ರ ಹತ್ರ ಖಾಲಿ ಬಾಂಡ್ಗಳು, ಚೆಕ್ಗಳು ಮತ್ತು ರಿಜಿಸ್ಟರ್ಗಳು ಸಿಕ್ಕಿದೆ. ವಿಜಯಪುರದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧ ಅಮೃತ ಎಂಬಾಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ವಿಜಯಪುರದ ಇಂಡಿ ರಸ್ತೆ ನಿವಾಸಿ ಅಮೃತ ಸಾಲ ಕಟ್ಟಲು ಸ್ವಲ್ಪ ಕಾಲಾವಕಾಶ ನೀಡುವಂತೆ ಕೇಳಿದ್ರು. ಫೈನಾನ್ಸ್ ಸಿಬ್ಬಂದಿ ಕೇಳ್ತಾ ಇಲ್ವಂತೆ. ರಾತ್ರಿ ಹೊತ್ತು ವಸೂಲಿಗೆ ಬರೋ ಸಿಬ್ಬಂದಿ ಚಾಪೆ ಹಾಸಿ ಇಲ್ಲೇ ಮಲಗ್ತೀವಿ ಅಂತ ಕಾಟ ಕೊಡ್ತಾರಂತೆ. ನಮ್ಮ ಮನೆಯವ್ರು ತಿರ್ಕೊಂಡಾರ ಅಂತ ಹೇಳಿ ಅವ್ರು ಸರ್ ನನ್ನ ಮುಟ್ಟೈತ್ರಿ ಲೋನ್ ಬೇರೆಯವ್ರದ್ದು ಕಟ್ಟೋದೈತ್ರಿ ಗ್ರೂಪ್ ಒಳಗಿಂದು. ಅವ್ರು ಕಟ್ಟಾಕತ್ತಿಲ್ರಿ, ಒಂದು 4 ದಿನ ಅವಕಾಶ ಕೊಡ್ರಿ ಕಟ್ತೀವಿ ಅಂತ ಹೇಳತ್ರಿ. ಅವ್ರು ಸರ್ ಕೇಳಾಕತ್ತಿಲ್ಲ, ನಾವು ನಿಮ್ಮ ಮನ್ಯಾಗ ಮೀಟಿಂಗ್ ಮಾಡಿರಮ್ಮ ನೀವೇ ಕಟ್ಟಬೇಕು ಅಂತ ನಮಗೆ ಜೀವತೇನತ್ತಾರೆ ಬಂದು. ಬೇಡ್ರಿ ಸರ್ ಅವ್ರ ಮನೆಗೆ ಹೋಗಂದ್ರೆ ಕೇಳಾಕತ್ತಿಲ್ಲ. 45,000 ರೂಪಾಯಿ ತೊಗೊಂಡಿವ್ರಿ ನಾವು ಸಾಲ. ಅದ್ರೊಳಗೆ ರೀ 2,250 ರೂಪಾಯಿ ತುಂಬಿದೆ. ಈಗ 13 ತಿಂಗಳು ಆಗ್ಯಾವ್ರಿ. ಸಾಲದ ಕಂತು ಕಟ್ಟದಕ್ಕೆ ಮನೆ ಸರ ರಾಜ್ಯಪಾಲರ ನಡುವಿನ ಸುಗ್ರೀವಾಜ್ಞೆ ಜಟಾಪಟಿ ಮುಂದುವರೆದಿದೆ. ಇದರ ನಡುವೆ ಬಡವರು ಫೈನಾನ್ಸ್ ಟಾರ್ಚರ್ಗೆ ಕಣ್ಣೀರಲ್ಲಿ ಕಾಲ ಕಳೆಯುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಮುಂದುವರೆದಿದೆ. ಕಾನೂನು ಸಚಿವರ ಕ್ಷೇತ್ರದಲ್ಲೇ ಫಿನಾನ್ಸ್ ಅಟ್ಟಹಾಸ ಮಿತಿ ಮೀರುತ್ತಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಖಾಕಿ ಅಲರ್ಟ್ ಆಗಿದೆ. ಬಡ್ಡಿ ದಂಧೆಕೋರರ ಚಳಿ ಬಿಡಿಸಿದೆ. ಸರ್ಕಾರ ಅದೆಷ್ಟೇ ವಾರ್ನ್ ಮಾಡಿದ್ರೂ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕ್ಯಾರೆ ಅಂತಿಲ್ಲ. ಸುಗ್ರೀವಾಜ್ಞೆ ಎಚ್ಚರಿಕೆಗೂ ಕೇರ್ ಮಾಡ್ತಿಲ್ಲ. ಕರುನಾಡಲ್ಲಿ ಬಡ್ಡಿ ಬಕಾಸುರರ ಅಟ್ಟಹಾಸ ಮಾತ್ರ ನಿಂತಿಲ್ಲ. ಕಾನೂನು ಸಚಿವರ ಜಿಲ್ಲೆಯಲ್ಲಿ ಮೈಕ್ರೋ ಟಾರ್ಚರ್. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕ್ಷೇತ್ರದಲ್ಲಿ ಬಡ್ಡಿ ದಂಧೆಕೋರರ ಕಿರುಕುಳ ಮಿತಿ ಮೀರಿತ್ತು. ಗದಗ ಜಿಲ್ಲೆಯಲ್ಲಿ ಕೇವಲ ಒಂದು ಕಂತು ಕಟ್ಟದಿದ್ದಕ್ಕೆ ಫೈನಾನ್ಸ್ ಸಿಬ್ಬಂದಿ ದಬ್ಬಾಳಿಕೆ ಮಾಡ್ತಾ ಇದ್ರು. ಮನೆ ಮುಂದೆ ಮಾನ ಹರಾಜು ಹಾಕ್ತಾರೆ ಅಂತ ಹೊಲಕೋಟಿ ಗ್ರಾಮದ ಮಹಿಳೆಯರು ಜಿಲ್ಲಾಡಳಿತದ ಮುಂದೆ ಬಂದು ಕಣ್ಣೀರಿಟ್ಟಿದ್ರು. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಪೊಲೀಸ್ ಅಲರ್ಟ್. ಬಡ್ಡಿ ಬಕಾಸುರರ ಮನೆ ಮೇಲೆ ಪೊಲೀಸ್ ರೇಡ್. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಗದಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ 12 ಕಡೆ ಬಡ್ಡಿ ದಂಧೆಕೋರರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. 26,57,000 ರೂಪಾಯಿ ನಗದು ಜಪ್ತಿ ಮಾಡಿದ್ದಾರೆ. 6 ಮಂದಿ ರೌಡಿ ಶೀಟರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ದಿವಸ ನಾವು ಕೆಲವು ತಂಡಗಳನ್ನು ಮಾಡಿಕೊಂಡು ವಿವಿಧ ಕಡೆ ಕಾನೂನು ಪ್ರಕಾರ ಪರಿಶೀಲನೆ ಮಾಡಲಿಕ್ಕಾಗಿ ಕೆಲವ್ರ ಹತ್ರ ಖಾಲಿ ಬಾಂಡ್ಗಳು, ಚೆಕ್ಗಳು ಮತ್ತು ರಿಜಿಸ್ಟರ್ಗಳು ಸಿಕ್ಕಿದೆ. ವಿಜಯಪುರದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧ ಅಮೃತ ಎಂಬಾಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ವಿಜಯಪುರದ ಇಂಡಿ ರಸ್ತೆ ನಿವಾಸಿ ಅಮೃತ ಸಾಲ ಕಟ್ಟಲು ಸ್ವಲ್ಪ ಕಾಲಾವಕಾಶ ನೀಡುವಂತೆ ಕೇಳಿದ್ರು. ಫೈನಾನ್ಸ್ ಸಿಬ್ಬಂದಿ ಕೇಳ್ತಾ ಇಲ್ವಂತೆ. ರಾತ್ರಿ ಹೊತ್ತು ವಸೂಲಿಗೆ ಬರೋ ಸಿಬ್ಬಂದಿ ಚಾಪೆ ಹಾಸಿ ಇಲ್ಲೇ ಮಲಗ್ತೀವಿ ಅಂತ ಕಾಟ ಕೊಡ್ತಾರಂತೆ. ನಮ್ಮ ಮನೆಯವ್ರು ತಿರ್ಕೊಂಡಾರ ಅಂತ ಹೇಳಿ ಅವ್ರು ಸರ್ ನನ್ನ ಮುಟ್ಟೈತ್ರಿ ಲೋನ್ ಬೇರೆಯವ್ರದ್ದು ಕಟ್ಟೋದೈತ್ರಿ ಗ್ರೂಪ್ ಒಳಗಿಂದು. ಅವ್ರು ಕಟ್ಟಾಕತ್ತಿಲ್ರಿ, ಒಂದು 4 ದಿನ ಅವಕಾಶ ಕೊಡ್ರಿ ಕಟ್ತೀವಿ ಅಂತ ಹೇಳತ್ರಿ. ಅವ್ರು ಸರ್ ಕೇಳಾಕತ್ತಿಲ್ಲ, ನಾವು ನಿಮ್ಮ ಮನ್ಯಾಗ ಮೀಟಿಂಗ್ ಮಾಡಿರಮ್ಮ ನೀವೇ ಕಟ್ಟಬೇಕು ಅಂತ ನಮಗೆ ಜೀವತೇನತ್ತಾರೆ ಬಂದು. ಬೇಡ್ರಿ ಸರ್ ಅವ್ರ ಮನೆಗೆ ಹೋಗಂದ್ರೆ ಕೇಳಾಕತ್ತಿಲ್ಲ. 45,000 ರೂಪಾಯಿ ತೊಗೊಂಡಿವ್ರಿ ನಾವು ಸಾಲ. ಅದ್ರೊಳಗೆ ರೀ 2,250 ರೂಪಾಯಿ ತುಂಬಿದೆ. ಈಗ 13 ತಿಂಗಳು ಆಗ್ಯಾವ್ರಿ.
ಸಾಲದ ಕಂತು ಕಟ್ಟದಕ್ಕೆ ಮನೆ ರಾಜ್ಯಪಾಲರ ನಡುವಿನ ಸುಗ್ರೀವಾಜ್ಞೆ ಜಟಾಪಟಿ ಮುಂದುವರೆದಿದೆ. ಇದರ ನಡುವೆ ಬಡವರು ಫೈನಾನ್ಸ್ ಟಾರ್ಚರ್ಗೆ ಕಣ್ಣೀರಲ್ಲಿ ಕಾಲ ಕಳೆಯುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಮುಂದುವರೆದಿದೆ. ಕಾನೂನು ಸಚಿವರ ಕ್ಷೇತ್ರದಲ್ಲೇ ಫಿನಾನ್ಸ್ ಅಟ್ಟಹಾಸ ಮಿತಿ ಮೀರುತ್ತಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಿದ್ದಂತೆ ಖಾಕಿ ಅಲರ್ಟ್ ಆಗಿದೆ. ಬಡ್ಡಿ ದಂಧೆಕೋರರ ಚಳಿ ಬಿಡಿಸಿದೆ. ಸರ್ಕಾರ ಅದೆಷ್ಟೇ ವಾರ್ನ್ ಮಾಡಿದ್ರೂ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕ್ಯಾರೆ ಅಂತಿಲ್ಲ. ಸುಗ್ರೀವಾಜ್ಞೆ ಎಚ್ಚರಿಕೆಗೂ ಕೇರ್ ಮಾಡ್ತಿಲ್ಲ. ಕರುನಾಡಲ್ಲಿ ಬಡ್ಡಿ ಬಕಾಸುರರ ಅಟ್ಟಹಾಸ ಮಾತ್ರ ನಿಂತಿಲ್ಲ. ಕಾನೂನು ಸಚಿವರ ಜಿಲ್ಲೆಯಲ್ಲಿ ಮೈಕ್ರೋ ಟಾರ್ಚರ್. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕ್ಷೇತ್ರದಲ್ಲಿ ಬಡ್ಡಿ ದಂಧೆಕೋರರ ಕಿರುಕುಳ ಮಿತಿ ಮೀರಿತ್ತು. ಗದಗ ಜಿಲ್ಲೆಯಲ್ಲಿ ಕೇವಲ ಒಂದು ಕಂತು ಕಟ್ಟದಿದ್ದಕ್ಕೆ ಫೈನಾನ್ಸ್ ಸಿಬ್ಬಂದಿ ದಬ್ಬಾಳಿಕೆ ಮಾಡ್ತಾ ಇದ್ರು. ಮನೆ ಮುಂದೆ ಮಾನ ಹರಾಜು ಹಾಕ್ತಾರೆ ಅಂತ ಹೊಲಕೋಟಿ ಗ್ರಾಮದ ಮಹಿಳೆಯರು ಜಿಲ್ಲಾಡಳಿತದ ಮುಂದೆ ಬಂದು ಕಣ್ಣೀರಿಟ್ಟಿದ್ರು. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಪೊಲೀಸ್ ಅಲರ್ಟ್. ಬಡ್ಡಿ ಬಕಾಸುರರ ಮನೆ ಮೇಲೆ ಪೊಲೀಸ್ ರೇಡ್. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಗದಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ 12 ಕಡೆ ಬಡ್ಡಿ ದಂಧೆಕೋರರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. 26,57,000 ರೂಪಾಯಿ ನಗದು ಜಪ್ತಿ ಮಾಡಿದ್ದಾರೆ. 6 ಮಂದಿ ರೌಡಿ ಶೀಟರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ದಿವಸ ನಾವು ಕೆಲವು ತಂಡಗಳನ್ನು ಮಾಡಿಕೊಂಡು ವಿವಿಧ ಕಡೆ ಕಾನೂನು ಪ್ರಕಾರ ಪರಿಶೀಲನೆ ಮಾಡಲಿಕ್ಕಾಗಿ ಕೆಲವ್ರ ಹತ್ರ ಖಾಲಿ ಬಾಂಡ್ಗಳು, ಚೆಕ್ಗಳು ಮತ್ತು ರಿಜಿಸ್ಟರ್ಗಳು ಸಿಕ್ಕಿದೆ. ವಿಜಯಪುರದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧ ಅಮೃತ ಎಂಬಾಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ವಿಜಯಪುರದ ಇಂಡಿ ರಸ್ತೆ ನಿವಾಸಿ ಅಮೃತ ಸಾಲ ಕಟ್ಟಲು ಸ್ವಲ್ಪ ಕಾಲಾವಕಾಶ ನೀಡುವಂತೆ ಕೇಳಿದ್ರು. ಫೈನಾನ್ಸ್ ಸಿಬ್ಬಂದಿ ಕೇಳ್ತಾ ಇಲ್ವಂತೆ. ರಾತ್ರಿ ಹೊತ್ತು ವಸೂಲಿಗೆ ಬರೋ ಸಿಬ್ಬಂದಿ ಚಾಪೆ ಹಾಸಿ ಇಲ್ಲೇ ಮಲಗ್ತೀವಿ ಅಂತ ಕಾಟ ಕೊಡ್ತಾರಂತೆ. ನಮ್ಮ ಮನೆಯವ್ರು ತಿರ್ಕೊಂಡಾರ ಅಂತ ಹೇಳಿ ಅವ್ರು ಸರ್ ನನ್ನ ಮುಟ್ಟೈತ್ರಿ ಲೋನ್ ಬೇರೆಯವ್ರದ್ದು ಕಟ್ಟೋದೈತ್ರಿ ಗ್ರೂಪ್ ಒಳಗಿಂದು. ಅವ್ರು ಕಟ್ಟಾಕತ್ತಿಲ್ರಿ, ಒಂದು 4 ದಿನ ಅವಕಾಶ ಕೊಡ್ರಿ ಕಟ್ತೀವಿ ಅಂತ ಹೇಳತ್ರಿ. ಅವ್ರು ಸರ್ ಕೇಳಾಕತ್ತಿಲ್ಲ, ನಾವು ನಿಮ್ಮ ಮನ್ಯಾಗ ಮೀಟಿಂಗ್ ಮಾಡಿರಮ್ಮ ನೀವೇ ಕಟ್ಟಬೇಕು ಅಂತ ನಮಗೆ ಜೀವತೇನತ್ತಾರೆ ಬಂದು. ಬೇಡ್ರಿ ಸರ್ ಅವ್ರ ಮನೆಗೆ ಹೋಗಂದ್ರೆ ಕೇಳಾಕತ್ತಿಲ್ಲ. 45,000 ರೂಪಾಯಿ ತೊಗೊಂಡಿವ್ರಿ ನಾವು ಸಾಲ. ಅದ್ರೊಳಗೆ ರೀ 2,250 ರೂಪಾಯಿ ತುಂಬಿದ್ರಿ. ಈಗ 13 ತಿಂಗಳು ಆಗ್ಯಾವ್ರಿ. ಸಾಲದ ಕಂತು ಕಟ್ಟದಕ್ಕೆ ಮನೆ ರಾಜ್ಯಪಾಲರ ನಡುವಿನ ಸುಗ್ರೀವಾಜ್ಞೆ ಜಟಾಪಟಿ ಮುಂದುವರೆದಿದೆ. ಇದರ ನಡುವೆ ಬಡವರು ಫೈನಾನ್ಸ್ ಟಾರ್ಚರ್ಗೆ ಕಣ್ಣೀರಲ್ಲಿ ಕಾಲ ಕಳೆಯುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಮುಂದುವರೆದಿದೆ. ಕಾನೂನು ಸಚಿವರ ಕ್ಷೇತ್ರದಲ್ಲೇ ಫಿನಾನ್ಸ್ ಅಟ್ಟಹಾಸ ಮಿತಿ ಮೀರುತ್ತಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಿದ್ದಂತೆ ಖಾಕಿ ಅಲರ್ಟ್ ಆಗಿದೆ. ಬಡ್ಡಿ ದಂಧೆಕೋರರ ಚಳಿ ಬಿಡಿಸಿದೆ. ಸರ್ಕಾರ ಅದೆಷ್ಟೇ ವಾರ್ನ್ ಮಾಡಿದ್ರೂ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕ್ಯಾರೆ ಅಂತಿಲ್ಲ. ಸುಗ್ರೀವಾಜ್ಞೆ ಎಚ್ಚರಿಕೆಗೂ ಕೇರ್ ಮಾಡ್ತಿಲ್ಲ. ಕರುನಾಡಲ್ಲಿ ಬಡ್ಡಿ ಬಕಾಸುರರ ಅಟ್ಟಹಾಸ ಮಾತ್ರ ನಿಂತಿಲ್ಲ. ಕಾನೂನು ಸಚಿವರ ಜಿಲ್ಲೆಯಲ್ಲಿ ಮೈಕ್ರೋ ಟಾರ್ಚರ್. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕ್ಷೇತ್ರದಲ್ಲಿ ಬಡ್ಡಿ ದಂಧೆಕೋರರ ಕಿರುಕುಳ ಮಿತಿ ಮೀರಿತ್ತು. ಗದಗ ಜಿಲ್ಲೆಯಲ್ಲಿ ಕೇವಲ ಒಂದು ಕಂತು ಕಟ್ಟದಿದ್ದಕ್ಕೆ ಫೈನಾನ್ಸ್ ಸಿಬ್ಬಂದಿ ದಬ್ಬಾಳಿಕೆ ಮಾಡ್ತಾ ಇದ್ರು. ಮನೆ ಮುಂದೆ ಮಾನ ಹರಾಜು ಹಾಕ್ತಾರೆ ಅಂತ ಹೊಲಕೋಟಿ ಗ್ರಾಮದ ಮಹಿಳೆಯರು ಜಿಲ್ಲಾಡಳಿತದ ಮುಂದೆ ಬಂದು ಕಣ್ಣೀರಿಟ್ಟಿದ್ರು. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಪೊಲೀಸ್ ಅಲರ್ಟ್. ಬಡ್ಡಿ ಬಕಾಸುರರ ಮನೆ ಮೇಲೆ ಪೊಲೀಸ್ ರೇಡ್. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಗದಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ 12 ಕಡೆ ಬಡ್ಡಿ ದಂಧೆಕೋರರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. 26,57,000 ರೂಪಾಯಿ ನಗದು ಜಪ್ತಿ ಮಾಡಿದ್ದಾರೆ. 6 ಮಂದಿ ರೌಡಿ ಶೀಟರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ದಿವಸ ನಾವು ಕೆಲವು ತಂಡಗಳನ್ನು ಮಾಡಿಕೊಂಡು ವಿವಿಧ ಕಡೆ ಕಾನೂನು ಪ್ರಕಾರ ಪರಿಶೀಲನೆ ಮಾಡಲಿಕ್ಕಾಗಿ ಕೆಲವ್ರ ಹತ್ರ ಖಾಲಿ ಬಾಂಡ್ಗಳು, ಚೆಕ್ಗಳು ಮತ್ತು ರಿಜಿಸ್ಟರ್ಗಳು ಸಿಕ್ಕಿದೆ. ವಿಜಯಪುರದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧ ಅಮೃತ ಎಂಬಾಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ವಿಜಯಪುರದ ಇಂಡಿ ರಸ್ತೆ ನಿವಾಸಿ ಅಮೃತ ಸಾಲ ಕಟ್ಟಲು ಸ್ವಲ್ಪ ಕಾಲಾವಕಾಶ ನೀಡುವಂತೆ ಕೇಳಿದ್ರು. ಫೈನಾನ್ಸ್ ಸಿಬ್ಬಂದಿ ಕೇಳ್ತಾ ಇಲ್ವಂತೆ. ರಾತ್ರಿ ಹೊತ್ತು ವಸೂಲಿಗೆ ಬರೋ ಸಿಬ್ಬಂದಿ ಚಾಪೆ ಹಾಸಿ ಇಲ್ಲೇ ಮಲಗ್ತೀವಿ ಅಂತ ಕಾಟ ಕೊಡ್ತಾರಂತೆ. ನಮ್ಮ ಮನೆಯವ್ರು ತಿರ್ಕೊಂಡಾರ ಅಂತ ಹೇಳಿ
ಅವ್ರು ಸರ್ ನನ್ನ ಮುಟ್ಟೈತ್ರಿ ಲೋನ್ ಬೇರೆಯವ್ರದ್ದು ಕಟ್ಟೋದೈತ್ರಿ ಗ್ರೂಪ್ ಒಳಗಿಂದು ಅವ್ರು ಕಟ್ಟಾಕತ್ತಿಲ್ರಿ ಒಂದು 4 ದಿನ ಅವಕಾಶ ಕೊಡ್ರಿ ಕಟ್ತೀವಿ ಅಂತ ಹೇಳತ್ರಿ ಅವ್ರು ಸರ್ ಕೇಳಾಕತ್ತಿಲ್ಲ ನಾವು ನಿಮ್ಮ ಮನ್ಯಾಗ ಮೀಟಿಂಗ್ ಮಾಡಿರಮ್ಮ ನೀವೇ ಕಟ್ಟಬೇಕು ಅಂತ ನಮಗೆ ಜೀವತೇನತ್ತಾರೆ ಬಂದು ಬೇಡ್ರಿ ಸರ್ ಅವ್ರ ಮನೆಗೆ ಹೋಗಂದ್ರೆ ಕೇಳಾಕತ್ತಿಲ್ಲ 45,000 ರೂಪಾಯಿ ತೊಗೊಂಡಿವ್ರಿ ನಾವು ಸಲ ಅದ್ರೊಳಗೆ ರೀ 2,250 ರೂಪಾಯಿ ತುಂಬಿದೆ ಈಗ 13 ತಿಂಗಳಾಗ್ಯಾವ್ರಿ. ಸಾಲದ ಕಂತು ಕಟ್ಟದಕ್ಕೆ ಮನೆ ಸರ ರಾಜ್ಯಪಾಲರ ನಡುವಿನ ಸುಗ್ರೀವಾಜ್ಞೆ ಜಟಾಪಟಿ ಮುಂದುವರೆದಿದೆ. ಇದರ ನಡುವೆ ಬಡವರು ಫೈನಾನ್ಸ್ ಟಾರ್ಚರ್ಗೆ ಕಣ್ಣೀರಲ್ಲಿ ಕಾಲ ಕಳೆಯುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.